ಬನ್ನಿ ಗೈಸ್, ಇವತ್ತು ಪ್ರ್ಯಾಂಕ್ ಕಾಲ್ ಮಾಡೋಣ. ಇವತ್ತು ನೋಡೋಣ ಯಾರಿದ್ದಾರೆ ಅಂತ. ಯಾರು ಸಿಗ್ತಾರಪ್ಪ? ಇವತ್ತು ಯಾರು ಸಿಗ್ತಾರೆ? ಓಕೆ ಗೈಸ್, ಎಲ್ಲರೂ ಸೈಲೆಂಟ್ ಆಗಿದೆ. ಕಾಲ್ ಮಾಡ್ತಾ ಇದ್ದೀನಿ. ಓಕೆ ಗೈಸ್, ರಿಂಗ್ ಆಗ್ತಾ ಇದೆ. ಎಲ್ಲರೂ ಸೈಲೆಂಟ್ ಆಗಿದೆ. ಹಲೋ ಮಗ. ಹಲೋ ಮಗ, ನಾನು ಕಣೋ ವಿಕ್ಕಿ. ಎಲ್ಲಿದ್ಯಾ? ಯಾವ ವಿಕ್ಕಿ? ನಾನು ಮನೆ ಹತ್ರ ಇದ್ದೀನಿ. ಲೋ, ನಾನು ಕಣೋ ವಿಕ್ಕಿ. ಲೋ ಗೊತ್ತಾಗಿಲ್ಲ ಯಾರಂತ. ಲೋ, ಅದೆಲ್ಲ ಇರ್ಲಿ ಬಿಡಿ ಮಗ. ಲೋ ಮಗ, ಅದೇ ನಾನು ಆ ಹುಡುಗಿನ ಪ್ರೀತಿ ಮಾಡ್ತಿದ್ನಲ್ಲ, ಆ ಹುಡುಗಿನ ಕರ್ಕೊಂಡು ಮಗ ನೋಡು, ಯಾರಾದ್ರೂ ಇದ್ದಾರ ನಿನ್ನ ಪಕ್ಕದಲ್ಲಿ? ಇಲ್ಲ, ಯಾರು ಇಲ್ಲ ಮಗ. ಅದೇ ನಾನು ಆ ಹುಡುಗಿನ ಪ್ರೀತಿ ಮಾಡ್ತಿದ್ನಲ್ಲ ಮಗ, ಆ ಹುಡುಗಿನ ಕರ್ಕೊಂಡು ಓಡೋಗ್ಬಿಟ್ಟಿದ್ದೀನಿ ಕಣೋ. ಪೊಲೀಸ್ ಏನಾದರೂ ನಿನ್ನ ನಂಬರಿಗೆ ಫೋನ್ ಮಾಡೋದಾಗ್ಲಿ, ನಿಮ್ಮ ಮನೆ ಹತ್ರ ಬರೋದಾಗ್ಲಿ ಮಾಡಿದ್ರೆ ದಯವಿಟ್ಟು ನನ್ನ ನಂಬರ್ನ ಯಾರಿಗೂ ಕೊಡಕ್ಕೆ ಹೋಗ್ಬೇಡ. ಮತ್ತೆ ನಾ ಎಲ್ಲಿದ್ದೀನಿ ಅಂತ ಹೇಳಕ್ ಹೋಗ್ಬೇಡ, ಓಕೆನಾ? ಸರ್, ಯಾರು ನೀವು? ಯಾವ್ದು ರಾಂಗ್ ನಂಬರಿಂಗ್ ಮಾಡಿದೀರಾ ನೋಡಿ. ಲೋ ಮಗ, ಏನೋ ಮಗ ಮಗ ಮಚ ಮಚ ಅಂತ ಕರೀತಿದ್ದೆ, ಇವಾಗ ನೋಡಿದ್ರೆ ಸರ್ ಮಾಡಿಬಿಟ್ಟಲೋ. ಏನೋ ಮಗ ಲೇ. ಇಲ್ಲ ಸರ್, ನಿಜವಾಗ್ಲೂ ನೀವು ರಾಂಗ್ ನಂಬರಿಂಗ್ ಮಾಡಿದೀರಾ. ನೀವು ಯಾರಂತ ನಂಗೆ ಗೊತ್ತಿಲ್ಲ ಮಗ. ಯಾಕೋ ಈ ಥರ ಹೇಳ್ತಾ ಇದೀಯಾ? ಯಾರಾದ್ರೂ ಇದ್ದಾರ ಜೊತೆಲಿ ಯಾರು ಇಲ್ಲ ಸರ್. ನೀವು ಯಾರಿಗೋ ಮಾಡಕ್ ಹೋಗಿ, ನಿಮ್ ಫ್ರೆಂಡ್ ಅನ್ನ ಮಾಡಕ್ ಹೋಗಿ ನನಗ್ ಮಾಡ್ಬಿಟ್ಟಿದೀರಾ ನೋಡಿ. ಒಂದ್ಸಲ ನಂಬರ್ ನೋಡಿ ಅಲ್ಲ ಸರ್ ನೀವು ಕರೆಕ್ಟ್ ಆಗಿ. ಲೋ ಮಗ, ಯಾಕೋ ಈ ಥರ ಮಾತಾಡ್ತಾ ಇದೀಯಾ? ಬೇಕಾದ್ರೆ ನನ್ನ ಗರ್ಲ್ ಫ್ರೆಂಡ್ ಕೈಯಲ್ಲಿ ಕೊಡ್ತೀನಿ, ಮಾತಾಡ್ತೀಯೇನೋ ಮಗ? ಅಯ್ಯೋ ಬೇಡ ಸರ್, ಯಾರ ಹತ್ರ ಕೊಡೋಕೆ ಹೋಗ್ಬಿಡಿ ಸರ್. ಪೊಲೀಸರೆಲ್ಲ ನಮ್ಮ ಹತ್ರ ಯಾಕೆ ಸರ್ ಬರ್ತಾರೆ? ಲೋ ಮಗ, ಯಾಕೋ ಈ ಥರ ಎಲ್ಲ ಮಾತಾಡ್ತಾ ಇದೀಯಾ? ಲೋ ಮಗ, ಪ್ಲೀಸ್ ಕಣೋ. ಲೋ ಸರ್ ಬೇಡ ಸರ್, ಪ್ಲೀಸ್ ಸರ್, ಇನ್ನೊಂದ್ಸತಿ ಕಾಲ್ ಗೀಲೆಲ್ಲ ಮಾಡಕ್ ಹೋಗ್ಬಿಡಿ ಸರ್ ನನಗೆ. ಲೋ ಮಗ, ಅವಳಿಗೆ ಇನ್ನ 17 ಕಣೋ, ಇನ್ನ 18 ಆಗೋಕ್ಕೆ ಇನ್ನ ಕರೆಕ್ಟಾಗಿ 1 ವರ್ಷ ಇದೆ ಅಷ್ಟೇನೆ. ನೀನು ಹೆಂಗಾದ್ರೂ ಮಾಡಿ 1 ವರ್ಷದವರೆಗೆ ಹೆಂಗಾದ್ರೂ ಮ್ಯಾನೇಜ್ ಮಾಡು. ನಾ 1 ವರ್ಷ ಅವಳಿಗೆ 18 ಆಗಿದ ತಕ್ಷಣ ನಾನು ಕರ್ಕೊಂಡು ಬಂದುಬಿಡ್ತೀನಿ ಮಗ. ತಲೆನೇ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ. ನಾ ಹೇಳೋದು ಕೇಳು, ಏನೂ ಆಗಲ್ಲ ನಿಂಗೆ. ಪೊಲೀಸ್ ಕೇಳಿದ್ರೆ ನನ್ನ ಬಗ್ಗೆ ಏನೂ ಹೇಳೋಕೆ ಹೋಗ್ಬೇಡ, ಓಕೆನಾ? ಮನುಷ್ಯನ ನೀನು 17 ವಯಸ್ಸು ಹುಡುಗಿಗೆ ತಗೊಂಡಿದ್ಯಾ? ಲೋ ಮಗ, ಅರ್ಥ ಮಾಡ್ಕೊಡು. ಯಾಕೋ ಈ ಥರ ಹೇಳ್ತಾ ಇದೀಯಾ? ಅಣ್ಣ, ಯಾರಣ್ಣ ನೀನು? ನನಗೆ ಯಾಕಣ್ಣ ಕಾಲ್ ಮಾಡಿದ್ದೀಯಾ? ನೀನ್ ಯಾರಂತಾನೆ ನನ್ಗೆ ಗೊತ್ತಿಲ್ಲ ಅಣ್ಣ. ಲೋ ಮಗ, ಏನೋ ನೀನು ಲೋ ಏನೇನೋ ಮಾತಾಡ್ತಾ ಇದೆಯಲ್ಲೋ ಮಗ. ಅವಳನ್ನ ಕರ್ಕೊಂಬಂದ್ಬಿಟ್ಟಿದ್ದೀನೋ, ನಿಂದೆ ನಂಬಿಕೆ ಮೇಲೆ ಕರ್ಕೊಂಬಂದಿದ್ದೀನಿ ಮಗ. ಅರ್ಥ ಮಾಡ್ಕೊಳ್ಳಲೇ. ಎಲ್ಲಿಗಣ್ಣ ಕರ್ಕೊಂಬಂದಿದ್ಯಾ? ಅದು ಯಾಕಣ್ಣ ಹಂಗಾಡ್ತಾ ಇದೀಯ ನೀನು? ಯಾವ್ದಾದ್ರು ನಂಬರಿಗೆ ಕಾಲ್ ಮಾಡ್ಕೊಂಡು ಅಣ್ಣ ಫಸ್ಟ್ ತಗೊಂಡಾಗ ಅವ್ಳ ಮನೆ ಎಲ್ಲಿದೆ ಅಲ್ಲಿ ಬಿಟ್ಬಿಡೋಣ. ನನಗೆ ಯಾಕಣ್ಣ ಕಾಲ್ ಮಾಡಿದ್ಯಾ ನೀನು? ತಗೊಂಡಾಗ ಅವ್ಳ ಮನೆಗೆ ಬಿಟ್ಬಿಡೋಣ ಅವಳಿಗೆ. ಲೋ ಮಗ, ಇವಾಗ ಅವಳು ಏನು ಮಾಡಿದ್ದಾಳು ಗೊತ್ತಾ? ಅವಳು ಹೇಳೈತೆ ಹಿಂಗೆ, ಒಂದು ಅಣ್ಣಗೆ ನಾನು ಅವ್ರ ಅಮ್ಮ ಮತ್ತು ಅವ್ರ ಅಪ್ಪ ಫೋನ್ ಮಾಡಿದ್ರ. ಆವಾಗ ಹುಡುಗಿ ಹೇಳೈತೆ, ಅಂದರೆ ನನ್ನ ಲವರು ಹೇಳೈತೆ ಅವ್ರ ಅಮ್ಮಗೆ ಅವ್ರ ಅಪ್ಪಗೆ, ಈ ಥರ ಒಂದು ಅಣ್ಣ ನನಗೆ ಹೆಲ್ಪ್ ಮಾಡೈತೆ, ಆ ಅಣ್ಣನ ಜೊತೆನೇ ನಾವು ಮಾತಾಡ್ತಾ ಇದ್ದೀವಿ, ಆ ಅಣ್ಣನ ಮನೇಲಿದ್ದೀವಿ ಅಂತ ಅವಳು ಹೇಳ್ಕೊಂಡವಳೆ. ಅದಕ್ಕೇನೆ ಅವ್ರ ಅಪ್ಪ ಅಮ್ಮ, ಹೌದಾ ಅವ್ರು ತುಂಬ ಒಳ್ಳೆಯವ್ನು ಅನಿಸುತ್ತೆ, ಹಾಗೆ ಹೀಗೆ ಅಂತ ಹೇಳಿದ್ರು. ಅದಕ್ಕೇನೆ ಪಾಪ ನಮ್ಮ ಹುಡುಗಿ ಎಲ್ಲ ಹೇಳ್ಬಿಟ್ಟೈತೆ ಅವ್ರ ಅಮ್ಮ ಹತ್ರ ಮತ್ತು ಅಪ್ಪ ಹತ್ರ. ನೀನು ಏನೂ ತಲೆ ಕೆಡಿಸ್ಕೊಡ ಮಗ, ಏನೂ ಮಾಡಲ್ಲ ತಗೋ ಅವರು. ಹುಡುಗಿ ಮುಖಕ್ಕೆ ಹೋಗಿ ಆ ಹುಡುಗಿನ ಯಾರಂತ ನನಗೆ ಗೊತ್ತಿಲ್ಲ. ಯಾಕೋ ಮಗ, ನಮ್ಮ ಹುಡುಗಿನ ಹಿಂಗೆಲ್ಲ ಮಾತಾಡ್ತಾ ಇದೀಯ ನೀನು? ಅಣ್ಣ, ನೀನೇ ಯಾರಂತ ನನಗೆ ಗೊತ್ತಿಲ್ಲ ಅಣ್ಣ. ಹಂಗ್ಯಾಕಣ ಮಾಡ್ತಿದ್ಯಾ? ಬಿದ್ಬಿಡ್ತೀನಿ ಅಣ್ಣ, ನನಗೆ ಕಾಲ್ ಗಿಲ್ ಮಾಡಕ್ ಹೋಗ್ಬೇಡಣ. ಲೋ ಮಗ, ಏನೂ ಆಗಲ್ಲ ತಗೊಳ್ಳೋ. ಯಾಕೋ ಈ ಥರ ಮಾಡ್ತಾ ಇದೀಯಾ? ಅದ್ರಲ್ಲಿ ಬೇರೆ 17 ವಯಸ್ಸು ಹುಡುಗಿ ಅಂತ ಹೇಳ್ತಿದ್ಯಲ್ಲ ಅಣ್ಣ. ಅದ್ರಲ್ಲಿ ಬಂತು ನನಗೆ ಕಾಲ್ ಮಾಡಕ್ಕೆ ನಿನ್ಗೆ? ಓ ಮಗ, ಯಾಕೋ ಈ ಥರ ಮಾಡ್ತಾ ಇದೀಯಾ? ಯಾಕೆ ಈ ಥರ ಮಾಡ್ತಾ ಇದೀಯ ಹೇಳು? ಪೊಲೀಸ್ ಏನೂ ಮಾಡಲ್ಲ ಕಣೋ, ಸುಮ್ಮನೆ ಹೆದರ್ಸ್ತಾರೆ ಅಷ್ಟೇನೆ. ನೀನೇನೋ ಇವಾಗ ಅವ್ರು ಏನಾದರೂ ಕೇಳಿದ್ರೆ ನಿಂದೇ ನಂಬರ್ ಕೊಡೋಣ ಅಂತ ನಾನು ಅನ್ಕೊಂಡಿದ್ದೀನಿ. ನೀನೇನೋ ಮಗಲೇ ಈ ಥರ ಮಾಡ್ತೀಯಾ? ಪೊಲೀಸ್ ಗೀಲೀಸ್ ಮನೆ ಹತ್ರ ಬಂದ್ರೆ ನಾನು ಡೈರೆಕ್ಟ್ ಆಗಿ ಹೇಳ್ತೀನಿ ಸರ್. ನನ್ನ ಫೋನ್ ಬೇಕಾದ್ರೆ ಲೀಸ್ಟ್ ಎಲ್ಲ ತೆಗೆದ್ಬಿಟ್ಟು ನೋಡಿ ಸರ್. ನನ್ನ ನಂಬರ್ ಗಿಂಬರ್ ಎಂಥದ್ದು ಇಲ್ಲ ಸರ್ ಅದರಲ್ಲಿ. ಯಾರಂತಾನೆ ನನಗೆ ಗೊತ್ತಿಲ್ಲ. ಎಲ್ಲ ಮೋಸದ ಕಾಲ್ ನನಗೆ ಬಂದಿರೋದು ಅಂತಾನೆ ನಾನು ಡೈರೆಕ್ಟ್ ಆಗಿ ಹೇಳ್ತೀನಿ. ಲೋ ಮಗ, ಏನೋ ಈ ಥರ ಎಲ್ಲ ಮಾತಾಡ್ತಾ ಇದೀಯಾ ನೀನು? ಹುಡುಗಿನೂ ಯಾರಂತ ಗೊತ್ತಿಲ್ಲ, ಹುಡುಗನು ಯಾರಂತ ಗೊತ್ತಿಲ್ಲ ಅಂತ ಹೇಳ್ಬಿಡ್ತೀನಣ್ಣ ನಾನು. ಲೋ ಮಗ, ನನ್ನ ಹುಡುಗಿ ಯಾರಂತ ನಿಂಗೆ ಗೊತ್ತಿಲ್ವೇನೋ?
ಯಾರಣ್ಣ ನೀನ್ ಹುಡುಗಿ? ನೀನಾದ್ರೂ ಯಾರಣ್ಣ ಫಸ್ಟ್ ಆಫ್ ಆಲ್? ಲೋ ಮಗ, ನನ್ನ ಹುಡುಗಿನ ಯಾರಂತ ಗೊತ್ತಿಲ್ವಾ ನಿಂಗೆ? ಯಾವಾಗಲೂ ಬಾಯಿ ತುಂಬ ತಂಗಿ 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 ಅಂತ ಕರಿತಿದ್ದಲ್ಲೋ ಮಗ. ನಾನ್ ಯಾರನ್ನ ತಂಗಿ ಅಂತ ಕರಿತಾ ಇದ್ದೆ? ನನ್ನ ಲವರ್ನ. ಯಾವ ಲವರ್ ಅದು? ನನ್ನ ಲವರ್ ಕಣೋ. ಯಾಕಣ್ಣ ಸುಮ್ನೆ ಏನೇನ್ ಮಾತಾಡ್ತಿದ್ಯಾಣ ನೀನು? ಲೋ ಮಗ, ನೀನು ಈ ಥರ ಎಲ್ಲ ಮಾಡಿದ್ರೆ ಪೊಲೀಸ್ ಸ್ಟೇಷನಿಗೆ ನಿಂದೆ ರೆಕಾರ್ಡಿಂಗ್ ಕಳಿಸ್ಬಿಡ್ತೀನಿ. ಇವನೇ ನಮ್ಮನ್ನ ಈ ಥರ ಕರ್ಕೊಂಡೋಗು, ಈ ಹುಡುಗಿನ ಕರ್ಕೊಂಡೋಗು ಅಂತ ಹೇಳ್ದ ಅಂತ ನಿಂದೆ ನಂಬರ್ನ ಕೊಟ್ಬಿಡ್ತೀನಿ ಪೊಲೀಸ್ ಸ್ಟೇಷನಿಗೆ, ಆಮೇಲೆ ರೆಕಾರ್ಡಿಂಗ್ ಸಮೇತ. ಹಂಗೆ ಯಾಕಣ ಹೇಳ್ತಿದ್ಯಾ? ನನಗೆ ಭಯ ಆಗ್ತೈತಣ. ಪ್ಲೀಸ್ ದಯವಿಟ್ಟು ನನ್ ಕಾಲ್ ಎಲ್ಲ ಮಾಡಕ್ ಹೋಗ್ಬೇಡ ಇನ್ನೊಂದ್ಸಲ. ಲೋ ಮಗ, ಯಾಕೋ ಈ ಥರ ನಾಟಕ ಮಾಡ್ತಾ ಇದೆಯಾ? ಏನೋ ನೀನು ಮಗ, ನಿನ್ನ ಹತ್ರ ದುಡ್ಡು ಗಿಡ್ಡು ಏನು ಕೇಳಲ್ಲ ಬಿಡೋ ಮಗ. ಲೇ, ಪೊಲೀಸರು ಬಂದರೆ ಏನು ಹೇಳೋಕೆ ಹೋಗ್ಬೇಡ ಅಷ್ಟೇ ಮಗ. ಅಷ್ಟೇ ನಾನು ಕೇಳ್ತಾ ಇರೋದು. ನಿನ್ನ ಹತ್ರ ದುಡ್ಡು ಗಿಡ್ಡು ಏನು ಬೇಡ ಬಿಡೋ ಮಗ. ಅಣ್ಣ ನೀನ್ ದುಡ್ಡು ಕೇಳಿದ್ರು ಕೊಡಕ್ ನನ್ನ ಹತ್ರ ಇಲ್ಲ ಅಣ್ಣ. ಹರಿದೋಗ್ರೆ ಚಡ್ಡಿ ಅಂದ್ಬಿಟ್ರೆ ನನ್ನ ಹತ್ರ ಏನೂ ಇಲ್ಲ ಅಣ್ಣ. ಹರಿದೋಗ್ರೆ ಚಡ್ಡಿ ಬೇಕಾದ್ರೆ ಇದು ಬೇಕಾದ್ರೆ ತಗೊಂಡೋಗ್ಬಿಡೋಣ ಬಂದ್ಬಿಟ್ಟು. ದುಡ್ಡಿಂದ ಕೊಡ್ಲಣ. ಅದ್ರಲ್ಲಿ ಬೇರೆ ಇದೊಂದು ಕೆಲಸ ಮಾಡಿ ಇಟ್ಬಿಟ್ಟಲ್ಲ ಅಣ್ಣ. ಪೊಲೀಸ್ ಬಂದ್ರೆ ನಾನು ಏನಣ್ಣ ಹೇಳಿ? ಮಗ, ಯಾಕೋ ಈ ಥರ ಹೇಳ್ತಾ ಇದೀಯಾ? ಏನು ನೀನು? ನಿನ್ ತಮ್ಮಯ್ಯ ಅಂತೀನಣ್ಣ. ಫೋನಿಂದ ನನ್ನ ನಂಬರ್ನ ಡಿಲೀಟ್ ಮಾಡ್ಬಿಡಣ. ಯಾರನ್ನ ಕೊಟ್ರು ನಿನಗೆ ನನ್ನ ನಂಬರು? ನಿನ್ ತಮ್ಮಯ್ಯ ಅಂತೀನಿ, ಮೊದಲು ಡಿಲೀಟ್ ಮಾಡ್ಬಿಡಣ. ಏನೋ ಮಗ, ಕುಚ್ಚಿಕ್ಕು ಅಂತ ಸೇವ್ ಮಾಡಿದ್ದಲ್ಲೋ ನನ್ನ ನಂಬರ್ನ. ಏನೋ ನೀನು ಇವಾಗ ಯಾರು ಅಂತ ಅಂದ್ಬಿಟ್ಟಲ್ಲೋ ನನಗೆ. ಬೇಡ ಅಣ್ಣ, ಇಂಥ ಕುಚ್ಚಿಗೂ ನನಗೆ ಬೇಕಾಗಿಲ್ಲ ಅಣ್ಣ. ಇನ್ ಮುಂದೆ ನನ್ ಯಾವ ಫ್ರೆಂಡ್ಸ್ಗೂ ನಂಬಕ್ ಹೋಗಲ್ಲ ಅಣ್ಣ. ಬೇಡಕ್ಕೆ ಬೇಡ ನನಗೆ. ಇಂಥ ಕುಚ್ಚಿಕ್ಕನೇ ಬೇಡ ಅಣ್ಣ. ಮನೇಲಿ ಇರ್ತೀನಿ, ನನ್ನ ಬಾರಿ ನನ್ನ ಮನೇಲಿ ಇರ್ತೀನಿ. ಇನ್ನೊಂದ್ಸತಿ ಯಾವ ಫ್ರೆಂಡ್ಶಿಪ್ ಬೇಡ, ಏನು ಬೇಡ ಅಣ್ಣ. ನನ್ಗೆ ಯಾರು ಕಾಲೇ ಮಾಡಕ್ ಹೋಗ್ಬೇಡ್ರಿ. ಲೋ ಮಗ, ನಾನು ಕೂಡ ಕುಚಿಕ್ಕು ಅಂತ ಸೇವ್ ಮಾಡ್ಕೊಂಡಿದ್ದೀನೋ. ಯಾಕೋ ಈ ಥರ ಮಾಡ್ತಾ ಇದೀಯಾ? ಇಲ್ಲ ಅಣ್ಣ, ನನ್ನ ಫೋನಲ್ಲಿ ಕುಚಿಕ್ಕು ಅಂತ ನಾನೇನು ಸೇವ್ ಮಾಡಿರ್ಲಿಲ್ಲ. ಈಗ 11 ನಂಬರಿಂದ ಕಾಲ್ ಬಂತಾನ ಇವಾಗ. ಲೋ ಮಗ, ಏನೋ ನೀನು ಯಾಕೋ ಈ ಥರ ನನಗೆ ಹರ್ಟ್ ಮಾಡ್ತಾ ಇದೀಯಾ? ಇಲ್ಲಿ ನೋಡಿಲಿ, ನಮ್ಮ ಹುಡುಗಿ ಕುತ್ಕೊಂಡು ಕೇಳಿಸ್ಕೊತಾ ಇದ್ದಾಳೆ. ಏನಂತದಳು ಗೊತ್ತಾ? ಅಣ್ಣ ಯಾಕೆ ಈ ಥರ ಮಾತಾಡ್ತಾ ಇದ್ದಾನೆ, ಅಣ್ಣಗೆ ಏನಾಗಿದೆ ಅಂತ ಕೇಳ್ತಾ ಇದ್ದಾಳೆ. ನಾನು ಏನಂತ ಉತ್ತರ ಕೊಡ್ಲಿ ಇವಾಗ ಅವಳಿಗೆ? ಹುಗಿ ಅಣ್ಣ, ನಿನ್ ಹುಡುಗಿಗೆ ಮೊದ್ಲು ಹುಗಿ ಎಲ್ಲ ಸೊಳ್ಳೆಯಲ್ಲಿ ನಿನ್ ಜೊತೆ ಬಂದಿರ್ಬೇಕು. ಇವಾಗ ಅವಳು ಕಳ್ಸನ ಫಸ್ಟ್ ಅವಳಿಗೆ ಮನೆಗೆ. ಆ ತಂಗಿ ಎಲ್ಲ ಸೊಳ್ಳೆಯಲ್ಲಿ ಬಂದಿದ್ದಾಳೆ ಇವಾಗ ನಿನ್ ಜೊತೆ. ಯಾಕೋ ಈ ಥರ ಮಾತಾಡ್ತಾ ಇದೀಯಾ? ಯಾಕೋ ಮಗ, ಯಾಕೋ ಈ ಥರ ಹೇಳ್ತಾ ಇದೀಯಾ? ನನ್ನ ಲವ್ವರಿಗೆ ನೋಡು, ಇನ್ನೊಂದ್ಸಲ ನೀನು ಏನಾದರೂ ಈ ಥರ ಮಾತಾಡಿದ್ರೆ ನನ್ನ ಹುಡುಗಿಗೆ ಅಷ್ಟೇ. ಆಮೇಲೆ ನಾನು ನೋಡೋ ಮೇಲೆ ಏನೇನೋ ಮಾತಾಡ್ಬಿಡ್ತೀನಿ ಆಮೇಲೆ. ನೀನ್ ಏನಣ್ಣ ನೋಡೋದು? ನೋಡಕ್ಕೆ ನಾನು ಇದ್ರೆ ಅಲ್ವಾ ಪೊಲೀಸರು ಬಂದು ನನಗೆ ತಗೊಂಡೋಗೋದು. ನೀವು ಹೋಗಿದ್ದೀರಾ ಎಲ್ಲ ಹೊರಗಡೆ. ಇವಾಗ ಏನೋ ಮಗ, ಏನು ಹೇಳ್ತೀಯ ಇವಾಗ? ಏನು ಹೇಳಿ ನಾನು ಪೊಲೀಸ್ರ ಹತ್ರ? ನೀನೇನು ಹೇಳ್ತೀಯ ಇವಾಗ? ಅಣ್ಣ ಏನ್ ಹೇಳೋದಣ್ಣ, ನಾನು ಹೇಳ್ತೀನಿ ಸರ್. ಅವ್ರು ಯಾರು ನನಗೆ ಗೊತ್ತಿಲ್ಲ ಸರ್. ಹಿಂಗೆ ರಾಂಗ್ ನಂಬರ್ ಇಂದ ಕಾಲ್ ಬಂತು ಅಷ್ಟೇ ಸರ್. ಒಂದೇ ಸತಿ ಕಾಲ್ ಬಂದಿದ್ದು ಅಂತ ಹೇಳ್ತೀನಿ. ಮತ್ತೆ ನೀನ್ ಪದೇ ಪದೇ ಕಾಲ್ ಮಾಡ್ಬೇಡಣ್ಣ ನಂಗೆ. ಮಗ, ದಯವಿಟ್ಟು ಈ ಥರ ಹೇಳಕ್ಕೆ ಹೋಗ್ಬೇಡ್ವೋ. ಇವಾಗ ಏನು ಮಾಡ್ತೀನಿ ಗೊತ್ತಾ ನಾನು? ಕೇಳಿಲಿ, ಇವಾಗ ಪೊಲೀಸರು ಏನಾದರೂ ನನಗೆ ಫೋನ್ಗಿನ್ ಮಾಡಿದ್ರೆ ನಾನು ಏನು ಹೇಳ್ತೀನಿ ಗೊತ್ತಾ? ಎಲ್ಲ ನಮ್ಮ ಅಣ್ಣಂಗೆ ಗೊತ್ತಿದೆ. ಅಂದರೆ ನಾನು ಫ್ರೆಂಡ್ ಅಂತ ಹೇಳಲ್ಲ ಇವಾಗ ನಿಂಗೆ, ಅಣ್ಣ ಅಂತ ಹೇಳ್ತೀನಿ. ಎಲ್ಲ ನಮ್ಮ ಅಣ್ಣಂಗೆ ಗೊತ್ತಿದೆ. ಅವನು ಮತ್ತು ನಾನು ತುಂಬ ಗೆಳೆಯರ ಥರ ಇರ್ತೀವಿ. ಅವನಿಗೆ ಪ್ರತಿಯೊಂದು ಗೊತ್ತಿದೆ. ಬೇಕಾದರೆ ಅವನಿಗೆ ಕೇಳಿ ನೋಡಿ ಅಂತ ನಿನ್ನ ನಂಬರ್ನ ಫಾರ್ವರ್ಡ್ ಮಾಡ್ತೀನಿ ನಾನು. ನೀನೇ ಮಾತಾಡು, ನೀನೇ ಸಂಭಾಳಿಸೋ. ಯಾಕಂದರೆ ನನಗೆ ಹುಡುಗಿ ಇದ್ದಾಳಲ್ವ, ಹುಡುಗಿ ಪಕ್ಕದಲ್ಲಿ ಕೂತ್ಕೊಂಡು ಆ ಥರ ಎಲ್ಲ ಮಾತಾಡಿದೆ ಅಂತ, ಆ ಥರ ಎಲ್ಲ ಮಾತಾಡಿದರೆ ಒಂಥರ ಅಂದ್ಕೊಳ್ತಾ ಇದ್ದಾಳೆ ಅವಳು. ಏನು ಕೇಳ್ತಾ ಇದ್ದಾಳೆ ಗೊತ್ತಾ? ಏನು ನೀನು ಗಂಡ್ಸಲ್ವಾ, ಹೆದರ್ತಾ ಇದೆಯಲ್ವಾ ಅಂತ ಹೇಳ್ತಾ ಇದ್ದಾಳೆ. ಅದಕ್ಕೇನೆ ನೀನೇ ಮಾತಾಡು ಮಗ, ಪ್ಲೀಸ್ ಕಣೋ, ಅರ್ಥ ಮಾಡ್ಕೊಳ್ಳಲೇ. ಅಣ್ಣ ನೀನ್ ತಮ್ಮಯ್ಯ ಅಂತೀನಲ್ಲ, ಈ ತರ ಹಿಂಸೆ ಕೊಡ್ಬೇಡ ಅಣ್ಣ ನಂಗೆ. ಯಾಕೋ ಮಗ? ನಾನ್ ಕೂಡ ಗಂಡಸೇ ಅಣ್ಣ. ಅವಳಿಗೆ ಹೇಳೋಣ, ನಾನು ಹೆದರ್ತಾನೆ ಇದೀನಣ್ಣ ಇವಾಗ. ಅಂತ ಕೆಲ್ಸ ಮಾಡಿ ಕುತ್ಕೊಳ್ತಾ ಇದೀರಾ ನೀವು. ಮದ್ವೆ ಆಗ್ಬಿಟ್ರೆ ಇನ್ನ ಸುಮ್ನೆ ಇದೀರಾ? ಮದುವೆ ಆಗ್ಬಿಟ್ಟಿದೀವಣ್ಣ. ಅಯ್ಯೋ ಅಣ್ಣ, ನನ್ಗೆ ಯಾಕಣ್ಣ ಕಾಲ್ ಮಾಡಿದ್ರಿ ನೀವು? ನಿಮ್ ತಮ್ಮಯ್ಯ ಅಂತೀನಣ್ಣ. ಇನ್ನೊಂದ್ಸತಿ ಕಾಲ್ ಮಾಡ್ಬೇಡಿ ಅಣ್ಣ. ಕಾಲ್ ಕಟ್ ಮಾಡಿ ಅಣ್ಣ ಪ್ಲೀಸ್ ಅಣ್ಣ. ಲೋ ಮಗ, ಯಾಕೋ ಈ ಥರ ಹೇಳ್ತಾ ಇದೀಯಾ? ಅಣ್ಣ ಎಲ್ಲಿದ್ದೀರಣ್ಣ ನೀವು? ಮದುವೆ ಆಗಿ ಬಂದು ಇವಾಗ ಕುತ್ಕೊಂಡಿದ್ದೀವಿ. ಈ ನೈಟ್ಗಂದರೆ ಎಲ್ಲ ಫಸ್ಟ್ ನೈಟು ಸ್ಟಾರ್ಟ್ ಆಗುತ್ತೆ ಇವಾಗ. ಎಲ್ಲ ಏರ್ಪಾಟ್ ಮಾಡ್ತಾ ಇದ್ದಾಳೆ ಅವಳು ಫಸ್ಟ್ ನೈಟಿಗೆ. ಅಯ್ಯೋ ದೇವ್ರೆ, ಅಂತದೊಂದು ಕೆಲಸ ಮಾಡ್ಬೇಡಣ. 17 ವಯಸ್ಸು ಹುಡುಗಿಗೆ ಮುಟ್ಟಕ್ ಹೋಗ್ಬೇಡಣ. ಇವಾಗ ಫಸ್ಟ್ ನೈಟಿಗೆಲ್ಲ ರೆಡಿ ಮಾಡ್ತಾ ಇದ್ದಾಳೆ. ಆಮೇಲೆ ಹಂಗೆ ನಿನ್ಗೊಂದು ಮಾತು ಹೇಳೋಣ ಅಂತ ಫೋನ್ ಮಾಡಿದೆ ಮಗ. ಅಯ್ಯೋ ಅದೊಂದು ಕೆಲಸ ಮಾಡ್ಬೇಡಣ. ಆಮೇಲೆ ನಮ್ಗೆ ಸ್ಟೇಷನ್ ಅಲ್ಲಿ ಫಸ್ಟ್ ನೈಟ್ ರೆಡಿ ಮಾಡ್ಬಿಡ್ತಾರೆ. ನಿಂದ ಅಮ್ಮಯ್ಯ ಅಂತೀನಣ್ಣ. ಮಗ, ನೀನು ಏನೋ ಮುಂಚೆ ಇದ್ದಿದ್ದ ಥರ ಇಲ್ವೇ ಇಲ್ಲ ನೋಡೋ ಮಗ. ನೀನು ಎಷ್ಟೊಂದು ಭಯ ಬೀಳ್ತಾ ಇದೆಯಾ ನೋಡೋ. ಮುಂಚೆ ಆಗಿದ್ರೆ ಯಾವನ್ ಬರಲಿ ನೋಡ್ಕೋತೀನಿ ಹಂಗೆ ಹಿಂಗೆ ಹೇಳ್ತಿದ್ದೆ. ಇವಾಗ ಏನಾಗೈತೋ ಮಗ ನಿಂಗೆ?
ಯಾರು ಹೇಳಿದ್ರು ನಿನ್ಗೆ? ಯಾವನ್ ನಿನಗ್ ಮಗ? ಯಾರ್ ನೀನ್ ಯಾರಂತಾನೆ ನನ್ಗೆ ಗೊತ್ತಿಲ್ಲ. ನೀನ್ ನನಗೇನಕ್ ಫೋನ್ ಮಾಡಿದೀಯಾ ಫಸ್ಟ್ ಆಫ್ ಆಲ್? ಯಾಕೋ ಮಗ ಈ ಥರ ಎಲ್ಲ ಮಾತಾಡ್ತಾ ಇದೀಯಾ? ತುಂಬ ಬೇಜಾರು ಮಾಡ್ತಾ ಇದೀಯಾ? ಹೋಗ್ ಮಗ ನೀನು ನನಗೆ. ಯಪ್ಪ, ನಿನ್ಗೆ ಯಾವ ತರ ಇಂಥದ್ ಬಂದಿತ್ತು? ಆ ಫಸ್ಟ್ ನೈಟಿಗೆ ರೆಡಿ ಮಾಡ್ತಿದ್ಯಲ್ಲ ನೀನು. ಬುದ್ಧಿ ಗಿದ್ದಿ ಇದೆಯಾ ಇಲ್ವಾಣ ನಿಂಗೆ? ಎಲ್ಲ ಗುಲಾಬಿ ಹೂವು ಗಿವ ಎಲ್ಲ ಹಾಕ್ಕೊಂಡು ಎಲ್ಲ ಫುಲ್ಲು ಮಂಚದ ಮೇಲೆಲ್ಲ ಹಾಕಿ ರೆಡಿ ಮಾಡ್ತಾ ಇದ್ದೀನಿ ಇವಾಗ ನಾನು. ಗೊತ್ತಾಯ್ತು ಬಿಡಣ್ಣ, ಗುಲಾಬಿ ಹೂವ ನೀ ಅಂದಾಗ್ಲೇ ನನ್ಗೆ ಗೊತ್ತಾಯ್ತು ಬಿಡು. ನಮಗೂ ನೀನ್ ಗುಲಾಬಿ ಹೂವ ಹಾಕ್ಸ್ತಿ ಅಂತ ಗೊತ್ತಾಯ್ತು ಬಿಡು. ಸರಿ ಆಯಿತು ಮಗ, ಒಂದು ಕೆಲಸ ಮಾಡು. ಏನು ಗೊತ್ತಾ, ಪೊಲೀಸ್ ಏನಾದರೂ ಬಂದರೆ ನಾನು ಎಲ್ಲಿದ್ದೀನಿ ಅಂತ ಏನು ಹೇಳಕ್ಕೆ ಹೋಗ್ಬೇಡ. ಏನು ಅಣ್ಣ ಫಸ್ಟ್ ಆಫ್ ಆಲ್ ನೀನ್ ಎಲ್ಲಣ್ಣ ಇದೀಯಾ? ಅದೇ ಹೇಳಿದ್ನಲ್ಲ, ನನ್ಗೆ ಗೊತ್ತಿಲ್ಲ. ಅದೇ ಹೇಳಿದ್ನಣ್ಣ, ನಾನು ಎಲ್ಲಿದ್ದೀನಿ ಅಂತ ನೀನು ಹೇಳಕ್ಕೆ ಹೋಗ್ಬೇಡ, ಸರಿನಾ? ಮತ್ತು ಹಾಗೆ ಏನು ಗೊತ್ತಾ, ನಮ್ಮ ಹುಡುಗಿ ಹತ್ರ ಮಾತಾಡ್ತೀಯ ಮಗ? ಅಣ್ಣ ಬೇಡ ಅಣ್ಣ, ನಾನು ಯಾರ ಹತ್ರ ಮಾತಾಡಲ್ಲ ಅಣ್ಣ. ಸರಿ ಆಯಿತು ತಗೊಂಬಗ. ಹಾಗಾದರೆ ಪೊಲೀಸ್ ಬಂದು ಕೇಳಿದ್ರೆ ಏನು ಹೇಳಕ್ಕೆ ಹೋಗ್ಬೇಡ, ನಂಗೆ ಗೊತ್ತಿಲ್ಲ ಅಂತ ಹೇಳು. ಆಮೇಲೆ ಅವ್ರೇನಾರು ನನಗೆ ಕೇಳಿದ್ರೆ ನಾನು ನಿನ್ನ ನಂಬರ್ನ ಕೊಡ್ತೀನಿ, ಏನಾದರೂ ಹೇಳಿ ಮ್ಯಾನೇಜ್ ಮಾಡಿಬಿಡು, ಓಕೆನಾ? ಇಲ್ಲ ಅಣ್ಣ, ಫೋನೇ ಸ್ವಿಚ್ ಆಫ್ ಮಾಡ್ತೀನಣ್ಣ. ಇವಾಗ ಫೋನೇ ಸ್ವಿಚ್ ಆಫ್ ಮಾಡ್ತೀನಣ್ಣ. ಈ ಥರ ಎಲ್ಲ ಮಾಡಬೇಡ. ತೆಗೆದು ಬಿಸಾಕ್ತೀನಿ. ನನಗೆ ಸಿಮ್ ಸವಾಸನೆ ಬೇಡ, ಈ ಫೋನ್ ಸವಾಸನೆ ನನಗೆ ಬೇಡ ಅಣ್ಣ. ಸಿಮ್ಮೇ ತೆಗೆದು ಬಿಸಾಕ್ತೀನಣ್ಣ. ಆ ಥರ ಎಲ್ಲ ಮಾಡಬೇಡ ಮಗ. ಈ ಥರ ಎಲ್ಲ ಮಾಡಿದ್ರೆ ಹೆಂಗೋ, ನೀನೇ ಹಿಂಗೆ ಹೇಳ್ಬಿಟ್ರೆ ಹೆಂಗೋ ಮಗ ನನಗೆ. ಓಕೆ ಮಗ, ಆಯಿತು. ನಮ್ಮ ಹುಡುಗಿ ಕರೀತಾ ಇದ್ದಾಳೆ, ಟೈಮ್ ಬೇರೆ ಆಯ್ತಲ್ಲ, ಹಾಲು ಕುಡೀರಿ ಬನ್ನಿ, ಟೈಮ್ ಆಗುತ್ತೆ ಅಂತ ಕರೀತಾ ಇದ್ದಾಳೆ ಮಗ, ಓಕೆನಾ? ಇಡ್ಲಾ? ಪೊಲೀಸ್ರ ಹತ್ರ ಹುಷಾರು ಕಣೋ. ಅಯ್ಯೋ ದೇವ್ರೆ, ನೀನ್ ಏನಣ್ಣ ನೀನು? ಆ ಹುಡುಗಿಗೆ ಬುದ್ಧಿ ಇಲ್ಲ, ಅದು ಹಾಲು ಕುಡಿಯಕ್ಕೆ ಕರೀತೈತೆ. ನೀನ್ ನೋಡಿದ್ರೆ ಹಾಲು ಕುಡಿಯಕ್ಕೆ ರೆಡಿ ಅಂತ ನಿಂತ್ಕೊಂಡಿದೀಯಲ್ಲಣ್ಣ. ಯಪ್ಪ, ನನ್ಗೆ ಇನ್ನೊಂದ್ಸರಿ ಕಾಲೇ ಮಾಡಕ್ ಹೋಗ್ಬೇಡಣ್ಣ. ನಾನೇ ಕಾಲ್ ಕಟ್ ಮಾಡ್ಕೊತೀನಪ್ಪ. ಸವಾಸನೆ ಬೇಡಪ್ಪ ಅಣ್ಣ. ಇನ್ನೊಂದ್ಸರಿ ನಂಗೆ ಕಾಲ್ ಗಿಲ್ ಮಾಡಕ್ ಹೋಗ್ಬೇಡಣ್ಣ ನೀನು. ನಿನ್ ದಮ್ಮಯ್ಯ ಅಂತೀನಿ. ಇಡಣ ಸುಮ್ನೆ ಫೋನ್ನ ನೀನು. ಕಟ್ ಮಾಡಬೇಡ ಮಗ, ಇರೋ ಮಗ, ಕಟ್ ಮಾಡಬೇಡ, ಇರೋ. ಕಟ್ ಮಾಡಿಬಿಟ್ರು ಗಾಯ್ಸ್, ಕಟ್ ಮಾಡಿಬಿಟ್ರು. ಪಾಪ ಭಯ ಬಿದ್ದುಬಿಟ್ರು ಅನಿಸುತ್ತೆ. ಅಫ್ಕೋರ್ಸ್ ಯಾರಿಗಾದ್ರೂ ಹಾಗೇನೆ ಭಯ ಬಿದ್ದುಬಿಟ್ರು ಅನಿಸುತ್ತೆ. 17 ವಯಸ್ಸು ಅಂತ ಬೇರೆ ಹೇಳ್ಬಿಟ್ನಲ್ಲ, ಯಾರಿಗಾದ್ರೂ ಹಾಗೇನೆ. ಓಕೆ ಗೈಸ್, ಹೇಗನ್ನಿಸ್ತು ಅಂತ ಹೇಳಿ. ಪ್ರ್ಯಾಂಕ್ ಕಾಲ್ ಹೇಗನ್ನಿಸ್ತು ಅಂತ ಹೇಳಿ. ಇದೇ ಥರ ನಿಮಗೆ ವೀಡಿಯೋಸ್ ಮಾಡಿ ಕೊಡ್ತಾ ಇರ್ತೀನಿ. ಇದೇ ಥರ ಕಂಟೆಂಟ್ ಮುಖಾಂತರ ಇದು ಮಾಡ್ತಾ ಇರ್ತೀನಿ. ನಿಮ್ಗೆ ಯಾವ ಥರ ಕಂಟೆಂಟ್ ಬೇಕಂತ ನನಗೆ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಈ ವಿಡಿಯೋನ ಆದಷ್ಟು ಶೇರ್, ಲೈಕ್, ಕಮೆಂಟ್ ಮಾಡಿ, ಆದಷ್ಟು ಶೇರ್ ಮಾಡಿ, ಆಮೇಲೆ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಇದೇ ಥರ ಪ್ರೋತ್ಸಾಹಿಸ್ತಾ ಇರ್ತೀನಿ. ಆದಷ್ಟು ನನಗೆ ಶೇರ್, ಕಮೆಂಟ್ ಮಾಡಿ ಫ್ರೆಂಡ್ಸ್. ಓಕೆ, ಬಾಯ್ ಬಾಯ್.